ಹಳೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಮತ್ತು ಜಾಗವನ್ನ ಉಳಿಸಿಕೊಡುವಂತೆ ಆಗ್ರಹಿಸಿ ಭದ್ರಾವತಿ ತಾಲೂಕಿನ ಮಂಗೋಟೆ ಗ್ರಾಮದ ಗ್ರಾಮಸ್ಥರು ಮತ್ತು ಮುಖಂಡರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನು ಗ್ರಾಮದ ಹಳೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡವು ಪಾಟೇಲ್ ಹೋಬಳಿ ಸರ್ವೆ ನಂಬರ್ 97ರಲ್ಲಿದ್ದು ಈ ಶಾಲೆಯು 1959-60ರ ಸಾಲಿನಲ್ಲಿ ಕಟ್ಟಡದ ನಿರ್ಮಾಣ ಪ್ರಾರಂಭವಾಗಿ ಮೊದಲು 4 ಕೊಠಡಿಗಳಿದ್ದು ನಂತರ 8 ಕೊಠಡಿಗಳಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಈಗ ಶಾಲೆಗೆ ಕಾಂಪೌಂಡ್ ಹಾಗೂ ಬಾವಿ ಇದೆ. 2014ರಲ್ಲಿ ಸರ್ವೆ ನಂಬರ್ 1ರ ಸರ್ಕಾರಿ ಜಾಗದಲ್ಲಿ ನೂತನ ಉನ್ನತೀಕರಿಸಿದ ಶಾಲೆಯ ಕಟ್ಟಡದಲ್ಲಿ 5 ಶಾಲೆಯು ನಡೀತಾ ಇದ್ದು ಹಳೆಯ ಶಾಲಾ ಕಟ್ಟಡವು ತೆರವಾಗಿತ್ತು. ಈ ಹಳೆಯ ಕಟ್ಟಡದ ಜಾಗವನ್ನ ಹೊಂಡ್ಯಾಳರ ಮನೆತನದ ಹಿರಿಯರಾದ ಹೊಂಡ್ಯಪ್ಪ, ಗಣೇಶಪ್ಪ, ಚನ್ನಬಸಪ್ಪ ದಾನವಾಗಿ ನೀಡಿದ್ರು. ಅಂದಿನ ಗ್ರಾಮದ ಮುಖಂಡರು ಇವರುಗಳಿಗೆ ಪರ್ಯಾಯವಾಗಿ ಖಾಲಿ ನಿವೇಶನವನ್ನ ಕೊಟ್ಟಿದ್ರು. ಆದ್ರೆ ಈಗ ಇವರ ಮಕ್ಕಳು ಆ ಜಾಗದ ಬಗ್ಗೆ ತಕರಾರು ತೆಗೆದಿದ್ದು ಹಳೆಯ ಶಾಲೆಯ ಕಟ್ಟಡವನ್ನ ಕೆಡವಿ ಜಾಗ ಅತಿಕ್ರಮಿಸಲು ಪ್ರಯತ್ನಿಸ್ತಾ ಇದ್ದು ಜೂನ್ 6ರಂದು ಬೆಳಗ್ಗೆ ಇವರು ಶಿಕ್ಷಣ ಇಲಾಖೆಯ ಬಿಇಒ ಡಿಡಿಪಿಐ ಗಮನಕ್ಕೆ ತರದೆ ಕೋರ್ಟ್ ಆದೇಶವಿದೆ ಎಂದು ಕೆಡವಲು ಪ್ರಯತ್ನಿಸಿದ್ದು ಊರಿನ ಗಣ್ಯರ ಪ್ರತಿಭಟನೆಯ ನಂತರ ಈ ವಿವಾದ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದು ಹಳೆಯ ಶಾಲಾ ಕಟ್ಟಡವನ್ನ ಏಕಪಕ್ಷೀಯವಾಗಿ ಈ 3 ವ್ಯಕ್ತಿಗಳು ಕೆಡವಿದ್ದು ಕೋರ್ಟ್ ಆದೇಶದ ಪ್ರತಿನಕಲಿ ಎಂಬ ಸಂಶಯ ಊರಿನವರಿಗೆ ಬಂದಿದ್ದು ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಪರಿಶೀಲನೆ ನಡೆಸಿ ಹಳೆಯ ಕಟ್ಟಡದ ಜಾಗವನ್ನ ಉಳಿಸಿಕೊಡಬೇಕೆಂದು ಕೇಳಿಕೊಂಡರು. ಚನ್ನಬಸಪ್ಪ ಮಾಡೋದು ಒಂಡೆಪ್ಪ ಗೆದ್ದವ್ರೆ. ಆದರೆ ಕೋರ್ಟಿಂದ ಆದೇಶ ಆಗಿರೋದು ಬಂದಿವಿ, ಅವ್ರಿಗೆ ಪೊಲೀಸರಿಗೆ ಕೊಟ್ಟು ಬಂದ್ವಿ. ಪೊಲೀಸ್ನವರು ಸಹ ಯಾವುದೇ ಕಾರಣಕ್ಕೂ ಸಹಕರಿಸ್ತಾ ಇಲ್ಲ. ಅದೇ ನಮ್ಮದು 60-70 ಶಾಲೆ ಇತ್ತು, ಅದನ್ನೀಗ ಡೆಮಾಲಿಷ್ ಮಾಡಿದ್ದಾರೆ. ಬಡವ್ರ ಮಕ್ಕಳಿಗೆ ಅಂತ ಇದು ಹಿಂದಿನಿಂದಲೇ ಐತೆ ಸರ್ಕಾರಿ ಶಾಲೆ. ಆ ಶಾಲೆ ಡೆಮಾಲಿಷ್ ಮಾಡಿದಲ್ಲ ನಮಗೆ ಬೇಕೀಗ. ಅದಕ್ಕೆ ನಾವು ಡಿ ಸಿ ಆಫೀಸ್ ಹತ್ರ ಬಂದು ಧರಣಿ ಕುತ್ಕೊಂಡ್ವಿ. ಅದನ್ನು ನಮಗೆ ನಡೆಸ್ಕೊಡ್ರಿ, ಅಷ್ಟೇ, ಏನಿಲ್ಲ, ಉಳಿಸ್ಕೊಡ್ರಿ. ನನ್ನ ಹೆಸರು ದಾನೇಶ್ ಅಂತ. ಮಂಗೋಟೆ ಗ್ರಾಮದಿಂದ ಸುಮಾರು ಸರ್ಕಾರಿ ಶಾಲಾ ಕಟ್ಟಡವನ್ನು ಮಲ್ಲೇಶಪ್ಪ ಬಿನ್ ವಂಡ್ಯಪ್ಪ ಅನ್ನೋರು 75-80 ವರ್ಷದಿಂದ ಇರ್ತಕ್ಕಂಥ ಕಟ್ಟಡವನ್ನು ಶಾಲಾ ಕಟ್ಟಡವನ್ನು ಒಡೆದು ಹಾಕಿದ್ದಾರೆ, ನೆಲಸಮಗೊಳಿಸಿದ್ದಾರೆ. ಸುಮಾರು ಅಲ್ಲಿ ಇರ್ತಕ್ಕಂಥ ರೈತರ ಮಕ್ಕಳುಗಳು 70-80 ವರ್ಷದಿಂದ ಅಲ್ಲೇ ಶಿಕ್ಷಣವನ್ನು ಕಲ್ತಿದ್ದಾರೆ. ಆ ಕಟ್ಟಡವನ್ನು ಒಡೆದಾಕಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋಂಥ ಲಕ್ಷಣಗಳು ಎದ್ದು ಕಾಣಿಸ್ತಾ ಇರೋದ್ರಿಂದ ತತ್ಕ್ಷಣ ಸಂಬಂಧಪಟ್ಟ ಈ BO ಇರ್ಬೋದು, ಜಿಲ್ಲಾಧಿಕಾರಿಗಳು ಇರ್ಬೋದು, ಪೊಲೀಸ್ ಇಲಾಖೆಯವರು ಇರ್ಬೋದು, ಸಂಬಂಧಪಟ್ಟವರು ಈ ಕೂಡಲೇ ಅದ್ರ ಬಗ್ಗೆ ಗಮನ ಹರಿಸಿ ಆ ಯಥಾಸ್ಥಿತಿಯನ್ನು ಮಾಡಿಕೊಡ್ಬೇಕು. ಈ ಕಟ್ಟಡವನ್ನು ನಿರ್ಮಾಣಗೊಳಿಸಿ ಅವರಿಗೆ ತಕ್ಷಣ ಕ್ರಮವನ್ನು ತಗೊಂಡು ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ.